ಈ ಯುದ್ಧ ಸ್ಥಗಿತ ಆಗತ್ತಾ ಅವ್ರು ಮುಂದುವರಿಯತ್ತಾ, ಇದು ಪ್ರಶ್ನೆ ಅಲ್ವಾ. ಈ ಯುದ್ಧ ಸ್ಥಗಿತದ ಬಗ್ಗೆ ನಾಳೆ ಟ್ರಂಪ್ ಘೋಷಣೆ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಟ್ರಂಪ್ ಘೋಷಿಸಿದ್ರು ಕೂಡ ಇಸ್ರೇಲ್ ದಾಳಿ ನಿಲ್ಸಲ್ವಾ, ಇದೊಂದು ಪ್ರಶ್ನೆ ಇರೋದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಜೊತೆ ನಡೆಸ್ತಾ ಇರುವಂತಹ ಮಾತುಕತೆಯಲ್ಲಿ ತಾನು ಭಾಗಿಯಾಗಿಲ್ಲ, ಇರಾನ್ ಮೇಲಿನ ತನ್ನ ದಾಳಿ ಮುಂದುವರಿಯಲಿದೆ ಎಂದು ಬುಧವಾರ ಹೇಳಿದ್ದ ಇರಾನ್ ಸರ್ಕಾರ ಇದೀಗ ಶನಿವಾರ ಟ್ರಂಪ್ ಏಕಪಕ್ಷೀಯ ಕದನ ವಿರಾಮ ಸಾರಬಹುದು ಎಂಬ ಆತಂಕದಲ್ಲಿದೆ ಅಂತ ಗೊತ್ತಾಗಿದೆ. ಇಸ್ರೇಲ್ ಸರ್ಕಾರದ ಇಬ್ಬರು ಅಧಿಕಾರಿಗಳು ನ್ಯೂಯಾರ್ಕ್ ಟೈಮ್ಸ್ ಜೊತೆ ಮಾತನಾಡಿ ಈ ವಿಷಯ ತಿಳಿಸಿದ್ದಾರೆ. ಹಾಗೊಂದು ವೇಳೆ ಟ್ರಂಪ್ ಕದನ ವಿರಾಮ ಘೋಷಿಸಿದ್ರೂ ಇಸ್ರೇಲ್ ಸುಮ್ಮನಿರಲ್ಲ, ತನ್ನ ಪಾಡಿಗೆ ತಾನು ದಾಳಿ ಮುಂದುವರಿಸುವ ಸಾಧ್ಯತೆ ಇದೆ ಅಂತ ಅವ್ರು ಹೇಳಿದ್ದಾರೆ. ಯುದ್ಧದ ವಿಚಾರದಲ್ಲಿ ಇಸ್ರೇಲ್ ಹಾಗೂ ಅಮೆರಿಕ ಕಳೆದ ಕೆಲವು ದಿನಗಳಿಂದ ಭಿನ್ನ ನಿಲುವು ತಿಳಿದಿದೆ, ಇದು ಗಮನಾರ್ಹ ಆಗಿರೋದು. ನೋಡಿ, ಟ್ರಂಪೇ ಯುದ್ಧ ಬೇಡ ಅಂತ ಹೇಳಿದ್ರು ಕೂಡ ಇಸ್ರೇಲ್ ಸುಮ್ಮನಾಗೋ ಲಕ್ಷಣಗಳು ಕಾಣಿಸ್ಕೊಳ್ತಾ ಇಲ್ಲ. ಇಸ್ರೇಲ್ ಮತ್ತೆ ಅಟ್ಯಾಕ್ ಮಾಡಬಹುದಾದ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಇರಾನ್ಗೊಂದು ಗೊಂದಲ, ಇವ್ರು ಏನು ಮಾಡ್ತಾರೆ, ಈಗ ನಾವೇನು ಮಾಡಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ನಾಳೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ. ಏನಾಗತ್ತೆ, ಏನು ಗೆತ್ತಾ, ಟ್ರಂಪ್ ಏನಾದರೂ ಕದನ ವಿರಾಮ ಅಂತ ಘೋಷಣೆ ಮಾಡ್ತಾರಾ, ಅದಾದ ನಂತರದ ಬೆಳವಣಿಗೆಗಳು ಏನಾಗತ್ತೆ ಅನ್ನೋದನ್ನು. ಇದಿಷ್ಟು ಯುದ್ಧಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಆಗಿತ್ತು.